ಎಷ್ಟು ಮಂದಿ ತಾಯಿಯಂದರು ರೈತರಿಗೆ ಹೆಣ್ಮಕ್ಳನ್ನ ಕೊಡ್ತೀರಿ ಅಂತ ಯಾಕ್ರಿ ಅಂದ್ರೆ ಸಿಟ್ಟಿ ಬಂದು ಬರ್ಲಿಕ್ಕೆ ತಂದ್ರು. ಅದನ್ನು ಭಾಳ ಸತ್ಯ ಅದ. ಈ ದೊಡ್ಡ ಸಮಸ್ಯೆ ಅಂದ್ರೆ ಈಗ ಇವತ್ತಿನ ಕಾಲದಲ್ಲಿ ಹೆಣ್ಣು ಸಿಗಂಗಿಲ್ಲ ಅನ್ನೋಂಥ ದೊಡ್ಡ ಸಮಸ್ಯೆ ಅದು ಕೂಡ ನಡೀತಾ ಇದೆ. ಬಹಳಷ್ಟು ಕಡೆ ನಾವು ಹೋದಕ್ರೆ ಅವಾಗ ಮೊದಲು ರಾಜಕಾರಣಿಗಳ ಮನೆಗೆ ಹೋದಕ್ರೆ ಒಂದು ನಮ್ಮ ಮಗನಿಗೆ ನೌಕರಿ ಎಲ್ಲರೇ ಏನ್ರಿ ನೋಡ್ರಿ ಒಂದು ಕೆಲಸ ನೋಡ್ರಿ ಅಂತ ಹೇಳ್ತಿದ್ರು. ಈಗ ಹಿಂಗಿಲ್ರಿ, ನಾವು ಯಾರ ಮನೆಗೆ ಹೋದ ಕೂಡ ನಮ್ಮ ಮಗನಿಗೆ ಒಂದು ಕನ್ಯಾ ನೋಡ್ರಿ ಅಂತ ಹೇಳಕತ್ತಾರ. ಈಗ ಹಂಗೆ ಕಾಲ ಬಂದ್ಬಿಟ್ಟರಿ. ಯಾಕಂದ್ರೆ ಎಲ್ಲರೂ ನೌಕರಿ ಇದ್ರೇ ಅವ್ರು ಲಗ್ನ ಆಗ್ತದೆ ಅನ್ನುವಂಥದ್ದು ಬಂದ್ಬಿಟ್ಟದೆ. ಹಂಗಾಗ್ಬಿಟ್ಟ ಪರಿಸ್ಥಿತಿ. ಆ ಲಗ್ನ ಸಂಬಂಧಿ ನೌಕರಿ ಹೊಂಟಾರ ಅವರು ಆಸಕ್ತಿಯಿಂದ ಅಲ್ಲ ಕೆಲವರು. ಅಂಥ ಕಾಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ರೈತರ ಒಂದು ದೇಶದ ಬೆನ್ನೆಲುಬು ರೈತರು ಅನ್ನುವಗಳನ್ನು ಹೇಳ್ತಾ ಇರ್ತೀವಿ, ಮಾತುಗಳನ್ನು ಹೇಳ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ನಾವು ಎಷ್ಟು ಬೆಲೆ ಕೊಡ್ತಾ ಇದೀವಿ ಅನ್ನೋದು ನಾವು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾನು ಹಿಡ್ಕೊಂಡೆ, ನೀವು ಅಷ್ಟೇ ಅಲ್ಲ, ನಾನು ಹಿಡ್ಕೊಂಡೆ. ನಾವು ರೈತರ ಬಗ್ಗೆ ಯಾರಾದ್ರೆ ಒಕ್ಕಲ್ತನ ಮಾಡ್ತಾರೆ, ಯಾರು ಅವನಿಗೆ ಕನ್ಯಾ ಕೊಡಕ್ಕೆ ತಯಾರಿಲ್ಲ ಅಂದ್ರೆ ಯಾರು ಹುಡುಗರು ರೈತರಾಗ್ತಾರೆ ಹೇಳ್ರಿ? ಕರೋಶಿ ಅವರು ತಯಾರಾಗಂಗಿಲ್ಲ. ಯಾಕೆ ಎಲ್ಲರೂ ಸನ್ಯಾಸಿಗಳು ಆದರೆ ಜಗತ್ತಿನ ನಡೆಯಂಗಿಲ್ಲ. ಎಲ್ಲರೂ ಸನ್ಯಾಸಿಗಳ ಜಗತ್ತು ನಡೀತದನ್ರಿ? ನಡೆಯಂಗಿಲ್ಲ. ಅಂಥ ಒಂದು ಯುಗದಲ್ಲಿ ಇವತ್ತು ರೈತರ ಬಗ್ಗೆ ಇವತ್ತು ಚಿಂತನೆ ಗೋಷ್ಠಿಗಳನ್ನು ಯಾಕೆ ನಡೆಸ್ತಾ ಇದ್ದಾರೆ ಅಂದ್ರೆ ಪ್ರೇರಣೆ ಕೊಡಕ್ಕೆ ಪೂಜ್ಯ ಅಪ್ಪಾಜಿಯವ್ರ ಕನಸುಗಳಾಗಿತ್ತು. ಈ ದೇಶದಲ್ಲಿ ಕೃಷಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ಬಹಳಷ್ಟು ಅವರು. ನಾನು ಯಾವಾಗಲೂ ಸಹಜ ಒಂದೊಂದ್ಸಲ ನಾನು ಕರೀಲಿಕ್ಕೂ ಬಂದುಬಿಡ್ತಿದ್ದೆ. ಸಮಾಧಾನ ಅನ್ನಿಸ್ಬೇಕಂದ್ರೆ ಇಲ್ಲಿ ಸುಮ್ಮನೆ ಬಂದು ಹಿಂಗೆ ತಿರುಗಾಡ್ಕೊತಿರ್ತೀವಿ. ಅಷ್ಟು ಅವರು ಮಾತುಗಳನ್ನು ಹತ್ತಿರದಿಂದ ಕೇಳಿದ್ವಿ. ಅಂಥವ್ರ ಕಾಲದಲ್ಲಿ ನಾವು ಅವ್ರ ಜೊತೆ ಇದ್ದೀವಿ, ಬದುಕಿದ್ದೀವಿ ಅನ್ನೋದೇ ಅದೇ ಒಂದು ಬಹಳಷ್ಟು ನಮಗೆ ಜೀವನದಲ್ಲಿ ಒಂದು ಅದ್ಭುತವಾದಂಥದ್ದು. ಇಂಥ ದಿನಗಳು ಪೂಜ್ಯ ಅಪ್ಪಾಜಿಯವ್ರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರ ಮಾತುಗಳಂತೀವಿ, ಪ್ರವಚನ ಕೇಳಿ ಹೋಗ್ತೀವಿ. ಮುಂದೆ ನಾನು MLA ಆದಾಗ ಒಂದ್ಸಲ ಬೆಳಗಾವಿಗೆ ಬಂದಿರೋ ಅಪ್ಪಾಜಿಯವರು. ಅಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಚನ ನಡೀತಾ ಇತ್ತು. ಅಲ್ಲಿ ಅವಾಗ ವಿಶೇಷ ಅಧಿವೇಶನ ಮೊದಲೇ ಸಲ ಪ್ರಾರಂಭ ಆಗಿತ್ತು. ಬೆಳಗಾವಿದಾಗ ಏನು ಚಾಲು ಆಗಿ ಮೊನ್ನೆ ಮಾಡೋದಿಲ್ಲ. ಸ್ವಾಮಿಗಳದ್ದು ಇದ್ರ ಅಂತ ಅವಾಗ 3 ಮಂದಿ ಮ್ಯಾಲೆ ಹೋಗಿ ಎಲ್ಲರೂ ಕೂತ್ರು. ಅವ್ರು ಹೇಳಿದ್ರು, ನಾ ಬಂದು ಕೂತಿನಂತ ಯಾರ ಮುಂದೆ ಮೊದಲು ಹೇಳ್ಬೇಡ್ರಿ, ಆಮೇಲೆ ಕೊನೆಗೆ ಹೇಳ್ರತ್ ಹೇಳಿದ್ರು. ಈಗ ಗೊತ್ತಲ್ಲ MLAಗೂ ಜಗಳ, ಈ ಕಡೆ ಜಗಳ, ಗುದ್ದಾಟ, ಇದು ಪ್ರಶ್ನೆ ಮಾಡೋದು, ಇವೆಲ್ಲ ಕಲಾಪಗಳು ನೋಡಿ ಬಹಳಷ್ಟು ಅವ್ರು ಅದನ್ನ ಲಕ್ಷ್ಯ ಕೊಟ್ಟು ಕೇಳಿ ಆಮೇಲೆ ಅವರು ಈ ಮ್ಯಾಕ್ ಕೂತಾರೆ ಅನೌನ್ಸ್ ಮಾಡಿದಾಗ ಇಡೀ ಸದನನೇ ಒಂಥರ ಗಾಬರಿ ಆಗ್ಬಿಡ್ತು. ಅವ್ರು ಮ್ಯಾಕ್ ಕೂತ್ ನೋಡಿ ಯಾರಿಗೆ ಹೇಳಿತಿಲ್ಲ. ಅಷ್ಟು ಅಂದ್ರೆ ನೈಜತೆಯನ್ನು ಅರಿಯುವಂಥ ಪ್ರಯತ್ನ ಮಾಡ್ತೀವಿ. ಅವರು ಡಾಂಬಿಕತೆಯನ್ನೆಲ್ಲ ನೈಜತೆ ನಿಜವಾದಂಥ ಅರಿಯುವಂಥ ಪ್ರಯತ್ನ ಮಾಡ್ತೀವಿ. ಯಾರೇ ಬಂದರೂ ಇವತ್ತು ಅಷ್ಟೇ ಆತ್ಮೀಯತೆಯಿಂದ ಅವ್ರ ಪ್ರಶ್ನೆಗಳ ಮಾಡಿ ಅವ್ರ ಬಗ್ಗೆ ಎಲ್ಲ ಕೇಳ್ಕೊತೀರಿ. ಯಾರಿಗೂ ಅವರು ಟೀಕೆ ಮಾಡುವಂಥದ್ದಲ್ಲ, ಅವರಲ್ಲಿ ಏನಿದೆ ಅನ್ನೋಂಥ ಕಲಿಯುವಂಥ ಪ್ರಯತ್ನ ಮಾಡ್ತಿದ್ರು. ಇವತ್ತು ಅಂಥ ಪರಮ ಪೂಜ್ಯರು ಹಾಕಿಕೊಟ್ಟ ದಾಡಿಯಲ್ಲಿ ಅವರ ಕನಸುಗಳು ಇನ್ನೂ ಬಹಳಷ್ಟಾಗಿತ್ತು. ಈ ಜಿಲ್ಲೆಯ ರಾಜಕಾರಣ ಎಲ್ಲರೂ ಕೂಡಿ ಹೋಗ್ಬೇಕನ್ನುವಂಥ ಭಾಳಷ್ಟು ಅಪೇಕ್ಷೆ ಅವ್ರಿಗಾಗಿತ್ತು. ಒಂದ್ಸಲ ಶಿವನ ಮಂಟಪನಾಗ ನಾನು MLA ಇದ್ದೆ. ಆ ಟೈಮ್ದಾಗ ಎಲ್ಲ ರಾಜಕಾರಣಿ ಪ್ರಮುಖರು 4 ಮಂದಿ ಕರೆದು ಎಲ್ಲರೂ ಒಂದಾಗಿ ಹೋರಪ್ಪ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಹೇಳಿದ್ರು. ಅದೇ ನಂಗೆ ನಡೆದಿಲ್ಲ ಅಂತ ಅನಿಸ್ತದೆ ನನಗೆ. ಬಹುತೇಕ ನಡೀಲಾಕೂ ಇಲ್ಲ. ಇವತ್ತು ನಾನು ಕೂಡ ಈ ಕೃಷಿ ಗೋಷ್ಠಿಯ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ, ನೀವೆಲ್ಲರೂ ಕೂಡ ಕೃಷಿಕರನ್ನು ಎಷ್ಟು ನೀವು ಗೌರವಿಸ್ತೀರಿ, ಅವರಿಗೆ ನೀವು ಬೆಲೆ ಕೊಡ್ತೀರಿ, ಅಷ್ಟೇ ಅವರಿಗೆ ನಾವು ನಿಜವಾದ ರೀತಿಯಲ್ಲಿ ಗೌರವ ಕೊಡುವಂತಾಗಬೇಕು. ನಿಜವಾದ ಕೃಷಿಗೆ ನಾವು ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಇವತ್ತು ಗೋವುಗಳ ಬಗ್ಗೆ ಹೆಚ್ಚು ಇವತ್ತು ಆಸಕ್ತಿಯನ್ನು ವಹಿಸಬೇಕು. ಕೃಷಿ ಆಧಾರಿತ ಒಂದು ಏನು ಪ್ರಾಡಕ್ಟ್ಗಳು, ನಾನು ಮೊನ್ನೆ ಗುಜರಾತ್ಗೆ ಹೋಗಿದ್ದೆ. ಅಲ್ಲಿ ಕೃಷಿ ಮಹಾಕುಂಭಾತ್ ಮಾಡಿದರು. ನನಗೂ ಕೂಡ ಒಬ್ಬರ ಪರಿಚಯ ಆಗಿದ್ರು, ಆ ಭಾಗದವ್ರು ಕರೆದಿರು. ಅಲ್ಲಿ ಹೋಗಿದ್ದೆ. ಅಲ್ಲಿ ಎಲ್ಲವೂ ಕೂಡ ಕೃಷಿ ಆಧಾರಿತ ಪ್ರಾಡಕ್ಟ್ಗಳನ್ನು ಇದು ಒಂದೂ ಇರಲಿಲ್ಲ. ಅಂದರೆ ಚಪ್ಪಲ್ ಹಿಡ್ಕೊಂಡು ಎಲ್ಲನೂ ತಯಾರು ಮಾಡಿದ್ರು. ಚಪ್ಪಲ್ ಹಿಡ್ಕೊಂಡೆ ಪ್ರತಿಯೊಂದು ಕೂಡ ತಯಾರು ಮಾಡಿದರು. ಅಲ್ಲಿ ನಾನು ಒಂದು ಸರ್ ಇಲ್ಲಿ ಪ್ರವಾಸ ಬಂದಾಗ ನಮ್ಮ ತೋಟಕ್ಕೆ ಬಂದಿದ್ರು. ನೋಡಿದ್ರೆ ಆಕಳುಗಳು ನಾವೆಲ್ಲ ನೋಡಿ, ನೀವು ಹಿಂಗೆ ಮಾಜಿ ಮಂತ್ರಿ ಎಲ್ಲ ಪರಿಚಯ ಮಾಡ್ಸೋಣ, ನೀವು ಬರ್ರಿ ಅಂದ್ರು. ನಾನು ಹೋಗಿದ್ದೆ. ಅಲ್ಲಿ ಕೃಷಿ ಆಧಾರಿತವಾದಂಥ ಎಲ್ಲ ಪ್ರಾಡಕ್ಟ್ಗಳು, ಬರೀ ತುಪ್ಪ, ಹಾಲು, ಬೆಣ್ಣೆ, ಮೊಸರು ಅಷ್ಟೇ ಅಲ್ಲ, ಮ್ಯಾಟ್ ಹಿಡ್ಕೊಂಡು ತಯಾರು ಮಾಡಿದರು. ಮ್ಯಾಟ್ ಹಿಡ್ಕೊಂಡು ಪ್ರತಿಯೊಂದು ತಯಾರು ಮಾಡಿದ್ರು. ಗೋವುಗಳಿಂದ, ಆ ಸೆಗಣೆಯಿಂದ, ಗೋಮೂತ್ರದಿಂದ, ಆ ಹಾಲಿನಿಂದ ಏನೇನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ನೋಡುವಂಥ ಒಂದು ವ್ಯವಸ್ಥೆಯಲ್ಲಿ ಆ ಸೌಭಾಗ್ಯ ನೋಡ್ಲಿಕ್ಕೆ ನನಗೂ ಕೂಡ ಆಯಿತು. ಅಂಥ ಒಂದು ಮೇಳಗಳು, ಸಮಾರಂಭಗಳು, ಗೋಷ್ಠಿಗಳು ಇನ್ನೂ ಈ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ನಡಿಬೇಕು. ಎಲ್ಲರೂ ಕೂಡ ಕೃಷಿಕರಾಗಬೇಕು. ಎಲ್ಲ ತಾಯಂದಿರು ನಾನು ವಿನಂತಿ ಮಾಡ್ಕೋತೀನಿ,
ನೀವು ಕೂಡ ಬಹುತೇಕ ತಂದೆಗಳು ಹೇಳಿದ್ರೆ ಮಾತು ಯಾರು ಮಕ್ಕಳು ಕೇಳಂಗಿಲ್ಲ, ಯಾರು ಬಹುತೇಕ ಕೇಳೋ ಪರಿಸ್ಥಿತಿ ಒಳಗೆ ನೀನು ಹೇಳ್ತೀಯಪ್ಪ ಅನ್ನೋ ಮಾತಕ್ಕೆ ಬಂದಾರ. ಈ ನೀವು ಹೇಳಿದ್ರೆ ಒಂದು ಏನೋ ಸ್ವಲ್ಪ ಕೇಳ್ತಾರೆ, ನೀವು ಹೇಳಿದ್ರೆ ಕೇಳ್ತಾರೆ. ನೀವು ರಂಸಾಕ್ ಏನು ಮಾಡತ್ತೀರಿ, ಮೊಬೈಲ್ ಕೊಡಾಕತ್ತೀರ ಅವ್ರ ಕೈಯಾಗ. ಹಳಬಾರ್ದು ಮೊಬೈಲ್ ಕೊಡತ್ತೀರಿ. ಹಿಂದಕ್ಕೆ ನಮಗೇನು ಮಾಡ್ತೀವಿ, ನಾವು ಸಣ್ಣ ಇದ್ದಕ್ರು ನಾವು ಜಿಗ್ಜಿನ್ ಸಾಹೇಬರು ಅರುಣವರು ಕಡಗೌಂಡು ಸಣ್ಣವ ಇದ್ದಕ್ರು ಕಪಾಳ ಹೊಡೆದು ಬಿಡ್ತಿರು, ಅಳ್ಕೋತ ಹೋಗ್ತಿದ್ವಿ. ಮತ್ತು ಹೊಸವಾಗ ಮನೆಗೆ ಬಂದು ಅಲ್ಲಿ ಕರೀಲತ್ತು ಹೊರ ಕುಂಡಿರ್ತಿದ್ವಿ ನಾವು, ನೋಡಿ ಕರೀಲತ್ತೇಳಿ. ಈಗ ಹಂಗಿಲ್ಲ, ಅವ್ರು ಜಟ್ಕೊಂಡ್ರೆ ಏನ್ರಿ ಮಾಡ್ಕೊಂಡ ಹೆಚ್ಚಿಂದ ಇವತ್ತು ಯಾರು ಏನೋ ಅಲ್ಲಕೋಲ್ಲ, ಅವ್ರು ಏನು ಕೆತ್ತಾರ ಕೊಟ್ಬಿಡ್ತಾರೆ. ಕೆಡಾತಿದ್ವಿ ಎಲ್ಲಿ ಅನ್ನುವಂಥದ್ದು ನಾವು ಯಾರು ನಾ ಹೇಳತ್ತಿ ತಪ್ಪಿಕೋ, ಎಲ್ಲಿ ಕೆಡಾತದ ಅನ್ನುವಂಥ ನಾವು ಅರ್ಥ ಮಾಡ್ಕೋ. ನಿಜವಾದ ಪರಿಸ್ಥಿತಿ. ನೀವು ರಂಸಾಕ್ ನೀವು ಮೊಬೈಲ್ ಕೊಟ್ರಿ ಅಂತ ಮುಂದೆ ಹುಡುಗ ಮೊಬೈಲ್ ನೋಡ್ಕೊತ ಹೋಗ್ತಾನ. ಒಂದು ಸ್ವಲ್ಪ ಹತ್ರ ಏನಾಗಲ್ಲ, 2 ಹೊತ್ತು ಎದುರಾಗಲ್ಲ. ನಾವೆಲ್ಲ ಮಗುವಿನಾಗ ಸುಮ್ಲಾ ಸುರತನ ಅಳ್ತಿದ್ದೇವೆ ಕರೆ. ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಸಮಸ್ತ ಹಿರಿಯರೇ, ಸಮಸ್ತ ತಾಯಂದಿರೇ, ಸಮಸ್ತ ಸ್ನೇಹಿತರೇ, ಗುರುಗಳೇ, ಗುರುಮಾತೆಯರೇ, ಗುರುವೃಂದವೇ, ಇದೀಗ ಈ ಗೋಷ್ಠಿಯನ್ನು ಉದ್ಘಾಟನೆ ಮಾಡಿದಂಥ ಈ ಲೋಕಸಭೆಯ ಸದಸ್ಯರು, ಆತ್ಮೀಯರು, ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಿಗಜಿಣಗಿ ಸಾಹೇಬರೇ, ಈ ಮುಂಚೆ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಅರುಣ್ ಶಾಪೂರ್ ಅವರೇ, ಇದೀಗ ತಮ್ಮನ್ನುದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು, ಮಾಜಿ ಮಂತ್ರಿಗಳಾದಂಥ ಅಪ್ಪು ಪಟ್ಟಣಶೆಟ್ಟಿ ಅವರೇ, ಈ ಕೃಷಿ ಎನ್ನುವಂಥ ಮಹತ್ವದ ಜಗತ್ತಿನಲ್ಲಿ ನಾಗರಿಕತೆ ಹುಟ್ಟಬೇಕಾದ್ರೆ ಕೃಷಿಯಿಂದನೇ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಹಿರಿಯರು. ಅಂಥ ಅದ್ಭುತವಾದಂಥ ಕೃಷಿಯ ಬಗ್ಗೆ ಹೇಳಿದಂಥ ಕುರೇಶಿಯವರೇ, ಬಂಧುಗಳೇ, ಆಧ್ಯಾತ್ಮಿಕತೆ ಈ ದೇಶದ ಜೀವಾಳ. ಜಗತ್ತಿಗೆ ಶಾಂತಿಯನ್ನು ಸಾರುವಂಥ ದೇಶ ಯಾವುದರೇ ಇದ್ರೆ ಜಗತ್ತಿನಲ್ಲಿ ಅದು ಭಾರತ. ನಮ್ಮಲ್ಲಿ ಜಗದ್ಗುರುಗಳು ಸಹಿತ ಅದಾರ. ನಿಮ್ಗೆ ಗೊತ್ತದ, ಪಂಚಪೀಠಗಳದಾವ, ಜಗದ್ಗುರುಗಳು ಅದಾರ. ಅವರ ಅಜೆಂಡಾ ಏನಪ್ಪ ಅಂದ್ರೆ ಶಾಂತಿ, ಎರಡನೇದ್ದು ಮಾನವ ಧರ್ಮಕ್ಕೆ, ಮಾನವ ಕುಲಕ್ಕೆ ಜಯವಾಗಲಿ ಅಂತಾರೆ. ಅಂದ್ರೆ ಇಂಥ ಅದ್ಭುತವಾದ ದೇಶದಲ್ಲಿ ವಿಜಾಪುರ ಜಿಲ್ಲೆ ಒಂದು ಅದ್ಭುತವಾದಂತಹ ಜಿಲ್ಲೆ. ಜಗತ್ತಿಗೆ 12ನೇ ಶತಮಾನದಲ್ಲಿ ಬಹುಶಃ ಪ್ರಪ್ರಥಮ ಪಾರ್ಲಿಮೆಂಟನ್ನು ಕೊಟ್ಟಂಥ ಮಹಾಶರಣ ಬಸವಣ್ಣನವರು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ. ಇವತ್ತು ಅತ್ಯದ್ಭುತವಾದಂಥ ಈ ಆಧ್ಯಾತ್ಮಿಕತೆಯನ್ನು ಇಡೀ ಜಗತ್ತಿಗೆ ತಿಳಿಸಿಕೊಡುವಂಥ ಕಾರ್ಯ ಮಾಡಿದಂಥ ವೇದಾಂತ ಕೇಸರಿಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು, ಅವರ ಅಪ್ಪಟ ಶಿಷ್ಯರಾದಂಥ ಶ್ರೀ ಸಿದ್ದೇಶ್ವರ ಶ್ರೀಗಳು. ಬಂಧುಗಳೇ, ಇವತ್ತು ವಿಜಾಪುರ ಎದಕ್ಕೆ ಪ್ರಸಿದ್ಧ ಅದಪ್ಪ ಅಂದ್ರೆ ನಮ್ಮಲ್ಲಿ ಪಟ್ನೆ ನೆನಪು ಮಾಡ್ತಾರೆ. ವಿಜಾಪುರ ಎದಕ್ಕೆ ಪ್ರಸಿದ್ಧ ಅಂದ್ರೆ ಗೂಳು ಗುಮ್ಮಟ್ಲತ್ತಾರೆ. ಎರಡನೇದ್ದು ವಚನ ಗುಮ್ಮಟ್ಲತ್ತಾರೆ. ಮೂರನೇದು ಇಡೀ ಜಗತ್ತಿನಲ್ಲಿ ಹೋಗಲು ವಿಜಾಪುರದಾಗ ಮೂರನೇ ವಿಶೇಷ ಏನಪ್ಪ ಅಂದ್ರೆ ಸಿದ್ದೇಶ್ವರ ಶ್ರೀಗಳ ಆಧ್ಯಾತ್ಮಿಕತೆ. ಪೂಜ್ಯ ಸಿದ್ದೇಶ್ವರ ಶ್ರೀಗಳು ತಮ್ಮ ಆಧ್ಯಾತ್ಮಿಕತೆಯನ್ನು ಗುರುಗಳಾಗಿ ಅವರು ಈ ಜಿಲ್ಲೆಗೆ ಏನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದು ನಮ್ಮ ಮಧ್ಯದೊಳಗೆ ಇವತ್ತು ಬಯಲಲ್ಲಿ ಬಯಲಾಗಿ ಹೋದಂಥ ಸಿದ್ದೇಶ್ವರ ಶ್ರೀಗಳು ಇಲ್ಲ. ಆದರೆ ಎಲ್ಲರೂ ಇಲ್ಲಿ ಕೂತಂಥ ನಾಯಕರಾಗಲಿ ಎಲ್ಲರೂ ಏನು ಹೇಳ್ಯಾರಪ್ಪ, ಅದಾರ. ಹೌದು, ಅವ್ರು ಅದಾರ, ಈಗೂ ಅದಾರ, ಹಿಂದೂ ಇದ್ರು, ಈಗೂ ಅದಾರ, ಮುಂದೂ ಇದ್ದೇ ಇರ್ತಾರ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು.
ಯಾಕಂದ್ರೆ ಅವರು ಮಾಡಿದ ಸಾಧನೆ ಆಧ್ಯಾತ್ಮಿಕತೆಯ ಅರಿವನ್ನು ಮೂಡಿಸಿಕೊಟ್ಟಂಥ ಶ್ರೀಗಳು. ಸೂರ್ಯ ಚಂದ್ರರು ಇರುವವರೆಗೆ ಇದ್ದೇ ಇರ್ತಾರೆ, ಅದರಾಗೇನು ಎರಡನೇ ಮಾತೇ ಇಲ್ಲ. ಬಂಧುಗಳೇ, ಇವತ್ತು ಬೆಳೆದು ಸುಜ್ಞಾನದ ಸಿರಿವಂತಿಕೆಯನ್ನು ಹರವತನಂತ ನಿಜವಾದ ಸಂತ. ಅಂಥ ಸಂತರು ಈ ಪ್ರಪಂಚದೊಳಗೆ ಯಾರಂತ ಕೇಳಿದ್ರೆ ಅವರೇ ಪರಮ ಪೂಜ್ಯ ಜ್ಞಾನ ಯೋಗಿಗಳು. ಏನು ಜ್ಞಾನ ಸಂತರೊಳಗೆ ಸಾಮಾನ್ಯ ಸಂತರು, ಜ್ಞಾನ ಪೂರ್ಣ ಸಂತರು. ಸುಮ್ಮ ಮಹಾರಾಷ್ಟ್ರದೊಳಗೆ ಆಗಿ ಹೋದ್ರಲ್ಲ ಸಂತ ತುಕಾರಾಮರು, ಸಾಮಾನ್ಯ ಸಹಜ ಸಂತರು. ಆದ್ರೆ ಇನ್ನೊಬ್ಬ ಸಂತರಿದ್ರು, ಯಾರು? ಸಂತ ಜ್ಞಾನೇಶ್ವರರು. ಅವರು ಜ್ಞಾನ ಪೂರ್ಣ ಸಂತರು. ಹಾಗೆ ಅಪ್ಪುಗಳು ಸಾಮಾನ್ಯ ಸಂತರಲ್ಲ, ಅವರು ಜ್ಞಾನ ಪೂರ್ಣ ಸಂತರು. ಆದ್ದರಿಂದಲೇ ಜಗತ್ತ ಅವರಿಗೆ ಜ್ಞಾನ ಯೋಗಿಗಳು ಅಂತ ಕರೆಯಿತು. ಅವರಲ್ಲಿ ಇರತಕ್ಕಂಥ ಜ್ಞಾನ ಆಗಸದಷ್ಟು ಅಗಲ, ಭೂಮಂಡಲದಷ್ಟು ವಿಸ್ತಾರ, ಸಾಗರದಷ್ಟು ಆಳ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದ ಶ್ರೇಷ್ಠ ವಸ್ತು ಯಾವುದದ ಹೇಳಿ ಜಗತ್ತಿನೊಳಗೆ? ಅದರಷ್ಟು ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಅಂತಹ ಶ್ರೇಷ್ಠವಾಗಿರುವಂತಹ ಪವಿತ್ರವಾಗಿರತಕ್ಕಂಥ ಪರಮ ಶಾಶ್ವತವಾಗಿರತಕ್ಕಂಥ ಜ್ಞಾನ ಸಂಪತ್ತನ್ನು ಸಂಗ್ರಹಿಸಿಕೊಂಡು ಈ ಜಗತ್ತಿನೊಳಗೆ ಸಿರಿವಂತಿಕೆಯ ಬದುಕನ್ನು ಬಾಳಿದವರೇ ಪರಮ ಪೂಜ್ಯ ಜ್ಞಾನ ಯೋಗಿಗಳಂತವರು. ಯಾರು ಜಗತ್ತಿನೊಳಗೆ ಸಿರಿವಂತರು? ಲಕ್ಷ ಗಳಿಸಿದವರು ಸಿರಿವಂತರಲ್ಲ, ಕೋಟಿ ಸಂಪತ್ತು ಗಳಿಸಿದವರು ಸಿರಿವಂತರಲ್ಲ, ಕನಕ ಕಾಂಚನ ಗಳಿಸಿದವರು ಸಿರಿವಂತರಲ್ಲ. ಯಾರು ಸಿರಿವಂತರಂತ ಕೇಳಿದ್ರೆ ಈ ಹೊರಗಿನ ಬಾಹ್ಯ ಸಿರಿ ಸಂಪತ್ತನ್ನು ಯಾರು ಗಳಿಸಿರ್ತಾರಲ್ಲ, ಗಳಿಸಿದ್ದೂ ಇರುವುದಿಲ್ಲ, ಗಳಿಸಿದವ್ರೂ ಇರುವುದಿಲ್ಲ. ಆದ್ದರಿಂದ ಅದು ಸಂಪತ್ತಲ್ಲ. ಮತ್ತು ಯಾವುದು ನಿಜವಾದ ಸಂಪತ್ತಂತ ಕೇಳಿದರೆ, ಯಾವುದನ್ನ ಗಳಿಸಿಕೊಂಡ ಬಳಿಕ ಪರಮ ಸಂತೋಷ, ಪರಮಾನಂದ, ಪರಮ ಸಂತೃಪ್ತಿ ಉಂಟಾಗ್ತದೋ, ಯಾವುದಕ್ಕೆ ನಾಶವಿಲ್ಲವೋ, ಯಾವುದು ಅಳಿದು ಹೋಗುವುದಿಲ್ಲವೋ, ಅದು ಪರಮ ಶಾಶ್ವತವಾಗಿ ಯಾವಾಗಲೂ ಈ ಜಗತ್ತಿನೊಳಗಿರುತ್ತದಲ್ಲ, ಅಂಥದ್ದಕ್ಕೆ ಜ್ಞಾನ ಅಂತ ಕರೀತಾರ. ಆ ಜ್ಞಾನವನ್ನು ಗಳಿಸಿಕೊಂಡವರು ಶ್ರೀಮಂತರಾಗಿ ಈ ಜಗತ್ತಿನೊಳಗೆ ಬಾಳಿ ಬದುಕಿದ್ರು. ಅವರಿಗೆ ಅವರೇ ಸಮ. ಈಗ ಸಾವಿರ ವರ್ಷಗಳ ಆಚೆ ಬುದ್ಧ ಆಗಿ ಹೋದ. ಇನ್ನೂ ತನಕ ಮತ್ತೊಬ್ಬ ಬುದ್ಧ ಎಲ್ಲರ ಅದಾನೇನು? ಎರಡನೇ ಬುದ್ಧ ಅಂತ ಕರೆದಾರೇನು ಜಗತ್ತಿನೊಳಗೆ? ಒಬ್ಬನೇ ಬುದ್ಧ, ಒಬ್ಬನೇ ಮಹಾವೀರ, ಒಬ್ಬನೇ ಶಂಕರ, ಒಬ್ಬನೇ ಬಸವಣ್ಣ. ಹೇಗೋ ಹಾಗೆ ಮುಂದೆ 1000 ವರ್ಷ ಬರವಲ್ಬೇಕ ಹೋಗಲ್ಬೇಕ ಒಬ್ಬರೇ ಜ್ಞಾನ ಯೋಗಿಗಳು. ಅಂಥ ಪರಮ ಪೂಜ್ಯರನ್ನ ಪಡೆದಿರತಕ್ಕಂಥ ನಾವೇ ಧನ್ಯರು, ಮಾನ್ಯರು. ಏನವರ ಬದುಕ ಶಬ್ದಗಳಿಂದ ವರ್ಣಿಸಲಿಕ್ಕೆ ಆಗೋದಿಲ್ಲ, ಮಾತಿನಿಂದ ಹೊಗಳಲಿಕ್ಕೆ ಬರೋದಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂಥ ಬದುಕನ್ನು ಸಾಗಿಸಿ ಹೋಗಿದಾರ ಜಗತ್ತಿನೊಳಗೆ, ನಮ್ಮ ನಿಮ್ಮ ಮಧ್ಯದೊಳಗೆ. ಆದ್ದರಿಂದ ಅವರಿಗೆ ಅವರೇ ಸಮ ಹೊರತು ಮತ್ತೊಬ್ರು ಅವ್ರಂಗ ಅದಾರಂತ ಅನ್ನಕ್ಕೆ ಬರುವುದಿಲ್ಲ. ಜಾಗ ಕೊಟ್ಟಂಥ ನೆಲ ಇದು. ಎಂಥ ಜ್ಞಾನಿಗಳು ಅಂದ್ರ, ಮಲ್ಲಿಕಾರ್ಜುನ ಅಪ್ಪುಗಳು ಅಂದ್ರ ಎಲ್ಲೆಲ್ಲಿ ಪ್ರವಚನ ಹೇಳಿದ್ರಲ್ಲ, ಒಂದು ಪೈಸಾ ಸಹಿತ ತರಲಿಲ್ಲ, ಹೆಂಗಿನ ಹೊಲಿಸ್ಲಿಲ್ಲ ಅವರು. ಅದ ಹೊದಿಕೆ, ಅದ ಲುಂಗಿ, ಏಕವಸ್ತ್ರಧಾರಿಯಾಗಿದ್ದುಕೊಂಡು ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿ ನಿರಂತರವಾಗಿ ಶುದ್ಧವಾದ ಬ್ರಹ್ಮವಿದ್ಯೆಯನ್ನ ಬಿತ್ತರಿಸಿದಂಥ ಪರಮ ಪೂಜ್ಯರು ಯಾರು ಅಂದ್ರೆ ನಮ್ಮ ಮಲ್ಲಿಕಾರ್ಜುನಪ್ಪಗಳು. ಅವರ ಪ್ರವಚನ ಇವತ್ತಿಗೂ ನಾವು ಧ್ವನಿ ಸುರುಳಿಯಲ್ಲಿ ಕೇಳಿದ್ರನ ಎಷ್ಟೋ ಪ್ರಭಾವಕಾರಿ, ಪರಿಣಾಮಕಾರಿಯಾಗಿರ್ತದ.
ಅಂಥದ್ರಲ್ಲಿ ಅವರು ಮುಂದೆ ಕೂತು ಅವಾಗ ಕೇಳಿದವ್ರಿಗೆ ಎಷ್ಟು ಪರಿಣಾಮ ಆಗಿರಬಾರದು. ಅಂತಹ ಪರಮ ಪೂಜ್ಯರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿ ಅವರ ಸಮಗ್ರ ಜ್ಞಾನವನ್ನು ಗ್ರಹಣ ಮಾಡಿ ಅದನ್ನು ಗ್ರಂಥ ರೂಪ ಕೊಟ್ಟಂಥ ಆಧುನಿಕ ಕಾಲದ ಮಹರ್ಷಿಗಳು ಯಾರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು. ಈಗೆಲ್ಲ ಏನು ಸಂಪುಟಗಳ 6 ಸಂಪುಟಗಳ ಬಿಡುಗಡೆ ಆಗ್ಯಾವ, ಆ 6 ಸಂಪುಟಗಳನ್ನ ಅದರಲ್ಲಿ ಏನದ ಅಂದ್ರೆ ಮಲ್ಲಿಕಾರ್ಜುನಪ್ಪಗಳು ಏನು ಪ್ರವಚನ ಹೇಳಿದ್ರಲ್ಲ ಅದರದೆಲ್ಲ ಗ್ರಂಥಸ್ಥ ರೂಪ. ಆ ಗ್ರಂಥಸ್ಥ ರೂಪ ಕೊಟ್ಟಂಥವರು ಪರಮ ಪೂಜ್ಯ ಅಪ್ಪುಗಳು. ಜ್ಞಾನಯೋಗಾಶ್ರಮದ ಸಂಪತ್ತು ಯಾವುದಂದ್ರೆ ಇವೆ. ಈ ಜ್ಞಾನಯೋಗಾಶ್ರಮದಲ್ಲಿ ಬೇಕಾದ ಕಪಾಟ್ನ್ಯಾಗ ಹುಡುಕ್ಯಾಡ್ರು ಒಂದು ಬಂಗಾರ ಉಂಗುರ ಒಂದು ಬೆಳ್ಳಿದ ಏನು ಸಿಗಂಗೆ ಇಲ್ಲಿ. ಬಂಗಾರ ಬೆಳ್ಳಿ ಮುತ್ತು ರತ್ನಗಳಿಗೆ ಜಾಗ ಕೊಡದಂತಹ ಜಗತ್ತಿನ ಏಕೈಕ ಆಶ್ರಮ ಯಾವುದು ಅಂದ್ರೆ ಜ್ಞಾನಯೋಗಾಶ್ರಮ. ಅದಕ್ಕೆ ಇಲ್ಲಿ ಅಪ್ಪುಗಳು ಗ್ರಂಥಾಲಯ ಮಾಡಿದ್ರು. ಆ ಗ್ರಂಥಾಲಯದಲ್ಲಿ 15,000 ಪುಸ್ತಕಗಳು. ಅಪ್ಪುಗಳು ಮ್ಯಾಲಿಂದ ಮ್ಯಾಲ ಅಂತಿದ್ರು 15,000 ಪುಸ್ತಕದಾವ ಗ್ರಂಥಾಲಯದೊಳಗ ಮಂದಿ ಬರೇ ಬಂದು ಪೇಪರ್ ಓದ್ಕೋತ ಕುಂದಿರ್ತೈತಿ ಅಂತಿದ್ರು. ಇರ್ಲಿಲ್ಲ ಅಂದ್ರೆ ಕಟ್ಟಿ ಕೂತ್ ಏನ್ರೆ ಮಾತಾಡ್ಕೋತ ಕುಂಡಿರ್ತಾರ. ಅಪ್ಪುಗಳ ಇಚ್ಛಾ ಏನಿತ್ತು ಅಂದ್ರ ಜ್ಞಾನಯೋಗಾಶ್ರಮಕ್ಕೆ ಬರುವಂತಹ ವ್ಯಕ್ತಿಗಳು, ಬರುವಂತಹ ಭಕ್ತರು ಬರುವಾಗ ಹೆಂಗರೆ ಬರಲಿ, ಆದ್ರೆ ಹೋಗಾಗ ಮಾತ್ರ ಜ್ಞಾನಿಗಳಾಗಿ ಹೋಗಬೇಕು. ಇದು ಅಪ್ಪುಗಳ ಸಂಕಲ್ಪ. ಅಂತಹ ಪರಮ ಪೂಜ್ಯರು ಇಡೀ ಇಡೀ ಜಗತ್ತಿನಾದ್ಯಂತ ಸಂಚರಿಸಿದರು. ಸಾವಿರಾರು ಜನ ಸನ್ಯಾಸಿಗಳಿಗೆ ಪ್ರೇರಣೆಯನ್ನು ಕೊಟ್ಟರು. ಅಪ್ಪುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಎಷ್ಟೋ ಸಾಮಾನ್ಯ ಮಠಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದವು. ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ರ ಅಪ್ಪುಗಳು. ಎಷ್ಟೋ ಜನ ಸಾಹಿತಿಗಳಿಗೆ ಪ್ರೇರಣೆಯನ್ನು ಕೊಟ್ಟವರನ್ನ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ಕೃತಿಗಳನ್ನು ಬರೆಯಲಿಕ್ಕೆ ಪ್ರೇರಣೆಯನ್ನು ಕೊಟ್ಟರು. ಇದೇನು ಸಾಮಾನ್ಯ ಕೆಲಸ ಅಲ್ಲ. ಆ ಬಳಿಕ ಯಾರೇ ಬರಲಿ ಅವರ ಹತ್ತಿರ ಎಲ್ಲರಿಗೂ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಅಪ್ಪುಗಳು ಕೊಡ್ತಿದ್ದು. ಅವ ಒಂದು 100 ಮೀಟರ್ ಓಡ್ತಾನಂದ್ರೆ ಅವಾಗ 4 ಕಿಲೋಮೀಟರ್ ಓಡ್ಲಕ್ಕೆ ಹಚ್ಚೋದು. ಅವನಲ್ಲಿ ಸಾಮರ್ಥ್ಯ ಇರ್ತೈತಿ, ಅವ ಮರ್ತಿರ್ತಾನ. ಹನುಮಂತನಲ್ಲಿ ಸಾಮರ್ಥ್ಯ ಇತ್ತು, ಮರ್ತಿದ್ದ. ಯಾವಾಗ ಜಾಂಬವಂತ ಬಂದು ನೆನಪು ಮಾಡಿದಲ್ಲ ಅವಾಗ ಆಕಾಶದೆತ್ತರಕ್ಕೆ ಹಾರಿ ಶ್ರೀಲಂಕಾಕ್ಕೆ ಹೋಗಿ ಸೀತಾ ಸಂಶೋಧನೆಯನ್ನು ಮಾಡಿ ಬಂದ. ಹಂಗ ನಮ್ಮ ಎಲ್ಲರಲ್ಲೂ ಸಾಮರ್ಥ್ಯ ಇತ್ತು. ಆ ಸಾಮರ್ಥ್ಯವನ್ನು ಹೊರಗೆ ತೆಗೆದಂಥ ಆಧುನಿಕ ಕಾಲದ ಅಪ್ಪುಗಳು ಯಾರಂದ್ರೆ ಅವು ನಮ್ಮ ಸಿದ್ದೇಶ್ವರ ಅಪ್ಪುಗಳು. ಒಂದು ಸಣ್ಣ ಹುಡುಗ ಬಂದು ಒಂದು ಹಾಡ ಹಾಡಿತಂದ್ರು ಅದು ಬೇಕಾದಂಗೆ ಹಾಡ್ಲಿ, ನೀ ಎಷ್ಟು ಚಲೋ ಹಾಡಿದಿ ಅಂತ ಅದಕ್ಕೆ ಪ್ರಶಂಸೆ ಮಾಡ್ತಿದ್ರು ಅಪ್ಪುಗಳು. ಪೂಜ್ಯರಿಗೆ ಆಶ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳೋಣ. ಇವತ್ತು ಬಹಳ ಮಂದಿ ಹೆಣ್ಮಕ್ಳು ಬಂದಿರಿ, ಚಪ್ಪಳನೆ ನೀವೇ ಹಾಕ್ತೀರಿ, ಯೋಗಿಲ್ಲ ನೀಗಿಲ್ಲ ಯೋಗಿ ಅಂದ್ರೆ. ಈಗ ಏನೇನು ಮಕ್ಕಳು ಹೆತ್ತು ಅದೇ ಬಿಡ್ರಿ, ಇನ್ನು ಮುಂದೆ ಆದಂತ ಯುವಕರು ಹೆಣ್ಮಕ್ಳು ಜನ್ಮ ಕೊಡುವ ಮಕ್ಕಳಿಗೆ ಜನ್ಮ ಕೊಡುವವರು ಒಂದು ಸಂಕಲ್ಪ ಮಾಡ್ರಿ. ನಾವು ಎಂಥ ಮಕ್ಕಳನ್ನ ಈ ಜಗತ್ತಿಗೆ ಕೊಡೋದಕ್ಕಿಂತ ಒಬ್ಬ ನೇಗಿಲೆ ಯೋಗಿಯಾದ ಒಬ್ಬ ಕೃಷಿಕನನ್ನು ಕೊಡೋಣ, ಒಬ್ಬ ಜ್ಞಾನಯೋಗಿ ಸಿದ್ದೇಶ್ವರಪ್ಪ ಅಂತೇಳಿ ಜನ್ಮ ಕೊಡೋಣ ಅಂತ ಸಂಕಲ್ಪ ಮಾಡಿದ್ರೆ ಅದು ಈ ಗುರು ನಮನ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಗೌರವವನ್ನು ನಾವು ಸಲ್ಲಿಸಿದಂಗಾಗ್ತದನ್ನಂತ ಮಾತನ್ನು ಹೇಳೋಣ. ಅದಕ್ಕೆ ನೇಗಿಲ ಮೇಲೆ ನಿಂತಿದೆ ಧರ್ಮ. ಅದಕ್ಕೆ ಒಬ್ಬ ಕವಿ ಹಾಡ್ತಾನ, ಸಣ್ಣವನಲ್ಲೂ ನೀ ಪುಣ್ಯವಂತ ಕಣ್ಣು ತೆರೆದು ನೋಡು ಒಕ್ಕಲಿಗ, ಸಣ್ಣಳಿ ಶಾವಿಗೆ ಚಿನ್ನೆಯ ಸಕ್ಕರೆ ನಿನ್ನಿಂದ ಉಣ್ಣುವುದು ಒಕ್ಕಲಿಗ ಅನ್ನಂತ ಒಂದೇನು ನಮ್ಮ ಜನಪದ ಒಬ್ಬ ಚಿಂತಕ ಹಾಡಿದಾನಲ್ಲ. ಈ ಜಗತ್ತಿನೊಳಗ ಇವತ್ತ ಒಬ್ಬ ಸ್ವಾಮಿ ತಪಸ್ವಿ ಆಗಿರ್ಬೋದು, ಒಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೊನೆಗೆ ನಿಂತದ್ದು ನಮ್ಮೆಲ್ಲರಿಗೆ ಬೇಕಾದದ್ದು ಅನ್ನ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಅದು ನೇಗಿಲ ಯೋಗಿಯ ಒಂದು ಕೈಯಲ್ಲಿ ತಯಾರಾಗ್ತದೆ. ಸಾಮಾನ್ಯ ಅಲ್ಲ. ಅಪ್ಪುಗಳು ಹೇಳ್ತಿದ್ರು, ವಿಜ್ಞಾನಿಗಳು ಅಂದಾರೆ ಏನಪ್ಪಾ ಅಂದ್ರೆ ಆಕಾಶದಲ್ಲಿ ಹಾರುವ ವಿಮಾನಗಳನ್ನು ಕಂಡು ಹಿಡಿದ್ರು, ನೀರಲ್ಲಿ ಮುಳುಗಿ
ಅಲ್ಲಿ ಮುತ್ತು ರತ್ನಗಳನ್ನ ತಗೋದು ಕಂಡು ಹಿಡಿದ್ರು, ಭೂಮಿಯಲ್ಲಿ ಏನೇನದನಂತ ಕಂಡು ಹಿಡಿದ್ರು. ಆದ್ರೆ ಈ ಜಗತ್ತಿನೊಳಗೆ ಎಲ್ಲರಿಗಿಂತ ಒಬ್ಬ ದೊಡ್ಡ ವಿಜ್ಞಾನಿ ಅದಾನ. ಅವ ಯಾರಪ್ಪ ಅಂದ್ರೆ ರೈತ. ಯಾಕೆ ಅಂದ್ರೆ ಈ ಭೂಮಿಯಲ್ಲಿ ಇಂಥ ಬೀಜ ಹಾಕಿದರೆ ಅದು ಫಲವತ್ತವಾಗಿ ಬರ್ತದನ್ನಂತಹದ್ದು ಗೊತ್ತಾಗುವುದೇ ಆದಂದ್ರೆ ಅದು ನೇಗಿಲ ಯೋಗಿಗೆ ಅನ್ನಂತ ಮಾತನ್ನು ಕೂಡ ಪೂಜ್ಯ ಗುರುದೇವರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದುದು ನಾವೆಲ್ಲ ಕೇಳಿದ್ದೇವೆ. ಆ ಒಂದು ವಿಷಯವನ್ನ ಇವತ್ತು ಬಹಳ ಸುಂದರವಾಗಿ ಎಲ್ಲರೂ ತಮ್ಮ ಅನುಭವವನ್ನು ನೀಡಿದ್ದಾರೆ. ಆ ಎಲ್ಲ ಪೂಜ್ಯರಿಗೂ ಶರಣಾರ್ಥಿ ಸಲ್ಲಿಸಿ, ಈ ಕಡೆ ಕೂತಿದೆಯಲ್ಲ ಇದು ಯಾವ ಬಳಗ ಅಂತ ಕೇಳಿದ್ರೆ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಗ, ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸನ್ಯಾಸಿ ಬಳಗ ಇವತ್ತು ಬಂದಿದೆ. ಅವರು ಮಾತಾಡಕ್ಕೆ ಅವರಿಗೆಲ್ಲರಿಗೂ ಅವಕಾಶ ಕೊಟ್ಟರೆ ತಾಸು ಹೋಗ್ತದೆ. ಆದರೆ ಮಾತಾಡುವುದಕ್ಕಿಂತ ಮೌನವಾಗಿ ಗುರುದೇವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಬಂದಿದ್ದಾರೆ. ಆ ಎಲ್ಲ ಪೂಜ್ಯರಿಗೂ ನಾಳೆ ಇರ್ತಾರ. ನಾಳೆಗೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಜಪಯಜ್ಞ ನಡೀತಾ ಇದೆ. ಈಗ ದೀಪ ನಮನೆ ನಡೀತದೆ. ಈ ಸದ್ಯಕ್ಕೆ ಅಪ್ಪುಗಳಿಂದ 4 ಮಾತನ್ನ ಕೇಳ್ತಿರೋರ ಪ್ರವಚನ ವಿಡಿಯೋ ಮೂಲಕವಾಗಿ ದೀಪ ನಮನ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಜಪಯಜ್ಞ ನಡೀತದೆ. 7ರಿಂದ 8ರವರೆಗೆ 1 ತಾಸು ಅಪ್ಪುಗಳ ಪ್ರವಚನ ಕೇಳ್ತೀವಿ. ಅಪ್ಪುಗಳ ಪ್ರವಚನ ಮೇಲೆ ಕೇಳಿದ ಮೇಲೆ ಪ್ರಣವ ಮಂಟಪದ ಮಹಾಪೂಜೆ ನಡೀತದೆ. ಆ ಪ್ರಣವ ಮಂಟಪದ ಮಹಾಪೂಜೆ ನಡೆದು ಅಲ್ಲಿ ಗುರುದೇವರಾದ ಸಿದ್ದೇಶ್ವರಪ್ಪಾಜವರ ಭಾವಚಿತ್ರದ ಮುಂದೆ ನಿಂತು ಪುಷ್ಪ ನಮನವನ್ನು ನಾಳೆಗೆ ನಾವೆಲ್ಲರೂ ಮಾಡುವುದಿದೆ. ಆಮೇಲೆ ಸರಿಯಾಗಿ 9 ಗಂಟೆಗೆ ಮಹಾಪ್ರಸಾದ ಪ್ರಾರಂಭವಾಗ್ತದೆ. ತಾವೆಲ್ಲರೂ ಭಕ್ತರು ಸಾಯಂಕಾಲ ಬಹಳ ಸಮಯ ತಗೋಬೇಡ್ರಿ. ಯಾಕಂದ್ರೆ ಮುಂಜಾನೆ 9ಕ್ಕೆ ಶುರು ಆದದ್ದು, ರಾತ್ರಿ 9 ಅಂದ್ರೆ 12 ಗಂಟೆ ಆಯಿತು. ರಾತ್ರಿ 11 ಗಂಟೆ ತನಕ ಜನ ಬರ್ತಿರಲ್ಲ. ಅದಕ್ಕೆ 9 ಗಂಟೆಯಲ್ಲಿ ನೀವು ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಮಾಡುವವರು ನೀವೇ, ಕೊಡುವವರು ನೀವೇ, ಪ್ರಸಾದ ಮಾಡುವವರು ನೀವೇ. ಇದನ್ನ ಹೇಳಿದವರು ಗುರು ಸಿದ್ದೇಶ್ವರಪ್ಪಾಜಿಯವರು. ಇದು ನಿಮ್ಮದೇ, ನೀವೇ ಕೊಡೋರು, ನೀವೇ ಊಟ ಮಾಡೋರು, ನೀವೇ ಸಂತೋಷ ಪಡುವವರು. ಆ ಒಂದು ಕಾರ್ಯಕ್ರಮ ನಾಳೆ ಬೆಳಗಿನ 9 ಗಂಟೆಗೆ ಮಹಾಪ್ರಸಾದ ಪ್ರಾರಂಭವಾಗ್ತದೆ. 9 ಗಂಟೆಗೆ ನಮ್ಮೆಲ್ಲ ಜನ 12 ತಾಸುಗಳ ಕಾಲ ನಿಮ್ಮೆಲ್ಲರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ. ಈ ಒಂದು ಪ್ರಸಾದ ನಡೆಸಿದವರು ಈ ಸಲ 5 ದಿನ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ದಿನ ನಮ್ಮ ನಾಗರದಿನ್ನಿಯವರು ಪ್ರಸಾದ ಮಾಡಿದರು. ಅವರು ಬಿಡದೆ 3 ವರ್ಷ ಆಯಿತು. 3 ವರ್ಷದಲ್ಲಿ ಒಂದು ದಿನ ಮಹಾಪ್ರಸಾದವನ್ನ ನಾಗರದಿನ್ನಿಯ ಸದ್ಭಕ್ತರು ಮಾಡ್ತಾರ. 7ನೇ ದಿನ ನಾಗ್ಟಾಣದವರು ಮಾಡಿದರು. 3ನೇ ದಿನ ಇನ್ನ ಎಲ್ಲ ಒಂದು 4-5 ಜನ ಕೂಡಿ ಮಾಡಿದರು. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.